ಒಂದು ಹುಡುಗ ನನಗೆ ಭೇಟಿಯಾದ. ನಿಮ್ಮ ಮನೇಲಿ ಎಲ್ಲ ಬಚ್ಚಲ ಮನೇಲಿ ಎಲ್ಲ ಸ್ವದೇಶಿ ವಸ್ತುಗಳಿದಾವಲ್ಲಪ್ಪ, ಏನಿದು ಕಾರಣ? ನೀನು ನೋಡಿದರೆ ನಮ್ಗೆ ಭೇಟಿನೇ ಇಲ್ಲ ಅಂದರೆ ನೀವೇ ಒಂದು ಸರಿ ಹೇಳಿದ್ರಿ, ಅದಕ್ಕೆ ನಾವು ಇದನ್ನೆಲ್ಲ ನಮ್ಮ ಮನೇಲಿ ಸ್ವದೇಶಿ ಬಳಸ್ತೀವಿ ಅಂದ. ಅವಾಗ ನಾವು ಹೇಳ್ತಾ ಇರೋದು ಸರಿ ಇದೆ ಅಂತ ಅನ್ನಿಸ್ತು. ಕುಟುಂಬದಲ್ಲಿ ಅನ್ಯೋನ್ಯತೆ ಮತ್ತು ಕುಟುಂಬ ಹಿಂದೂ ಸಮಾಜದ ರೀತಿಯಲ್ಲಿ ಇರಬೇಕು, ಆಮೇಲೆ ಸಾಮರಸ್ಯದಿಂದ ಬದುಕಬೇಕು, ಜಾತೀಯತೆಯನ್ನು ಒಟ್ಟ ಮಾಡಬಾರ್ದು ಅಂದಾಗ ರಾಜಕೀಯ ವಿಷಯವಾಗಿ ನಾನು ಮಾತಾಡೋದೇ ಇಲ್ಲ. ಯಾಕಂದ್ರೆ ನಾನು ರಾಜಕೀಯದಲ್ಲಿ ಇಲ್ಲ, ನಾನು ಅಧ್ಯಯನನೂ ಮಾಡೋಕ್ಕೆ ಹೋಗಲ್ಲ. ಅದನ್ನು ನಿಜವಾದ ಶಿಕ್ಷಣ ಪಡೆದ ಸ್ವಯಂ ಸೇವಕರು ಯಾವುದರಲ್ಲಿದ್ದರೂ ಸ್ವಯಂ ಸೇವಕನಾಗಿರ್ತಾನೆ. ಸ್ವಯಂ ಸೇವಕ ಕಾರ್ಮಿಕ, ಸ್ವಯಂ ಸೇವಕ ಶಿಕ್ಷಕ, ಸ್ವಯಂ ಸೇವಕ ಕಂಡಕ್ಟರು, ಸ್ವಯಂ ಸೇವಕ ಡ್ರೈವರು, ಸ್ವಯಂ ಸೇವಕ ರಾಜಕಾರಣಿ. ಈಗ ಇನ್ನೊಂದೇನು ಅಂತಂದ್ರೆ, ನಿಮ್ಮ ಸಮಾಜಮುಖಿ ನೀವು ಇಲ್ಲಿವರೆಗೆ ಒಂದು ಹೆಚ್ಚು ಕಮ್ಮಿ ಒಂದು 5,000ಕ್ಕೂ ಹೆಚ್ಚು ಉಪನ್ಯಾಸ ಮಾಡಿದ್ದೀರಿ. RSS ಮೂಲ. ಈ RSS ನಿಮ್ಮ ಸಂಬಂಧ ಹೇಗೆ? ಅದು ಏನಿಲ್ಲ, ಸಹಜವಾಗಿ ನಮ್ಮ ಸಂಘ ಸ್ಥಾಪಕ ಡಾಕ್ಟರ್ ಹೆಡ್ಗೇವಾರ್ ಅವ್ರದ್ದು ಕಲ್ಪನೆ ಏನಿತ್ತು ಅಂದರೆ, ಭಾರತದ ಒಳಗೆ ಒಂದು ಸಂಘ ಅಲ್ಲ, ಇಡೀ ಭಾರತವೇ ಒಂದು ಸಂಘ. ಅವರ ದೃಷ್ಟಿಕೋನ ಸಹಜವಾಗಿ ಸಂಪರ್ಕ ಮಾಡೋದು, ನಮ್ಮದು ಸಂಪರ್ಕ ವಿಭಾಗವೇ ಇದೆ. ಸಂಪರ್ಕ ಮಾಡ್ತಾರೆ, ಅವ್ರನ್ನ ಗುರುತಿಸ್ತಾರೆ, ಅವ್ರನ್ನ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ಶಿಕ್ಷಣ ಕೊಡ್ತಾರೆ, ಪ್ರಶಿಕ್ಷಣಗಳ ಕೊಡ್ತಾರೆ, ವರ್ಗಗಳನ್ನು ಮುಗಿಸ್ತಾರೆ. ಮುಗಿಸಿದ ಮೇಲೆ ಅವ್ರಿಗೇನು ಅಭಿರುಚಿ ಇದೆ ಕಂಡುಹಿಡಿದು ಅವ್ರನ್ನ ಅದಕ್ಕೆ ಹಾಕಿ. ನಾನು ಅಧ್ಯಯನ ಮಾಡಿದ ಮೇಲೆ ಗೊತ್ತಾಗಿರೋದು, ಇದು ದೇಶವನ್ನು ಮುನ್ನಡೆಸಲಿಕ್ಕೆ ಮತ್ತು ದೇಶ ಉಳಿಸ್ಲಿಕ್ಕೆ ಏಕೈಕ ಆಶಾಕಿರಣ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ನನಗೆ ಗೊತ್ತಾಗಿರೋದು 1989ರಲ್ಲಿ ಬೆಂಗಳೂರಿನಲ್ಲಿದ್ದಾಗ. ಅವಾಗಿಂದ ಅದನ್ನು ಸೂಕ್ಷ್ಮವಾಗಿ ಸ್ಟಡಿ ಮಾಡಿ, ಅದರಲ್ಲಿರೋ ವಿಭಾಗಗಳು, ಅದರಲ್ಲಿರೋ ಪರಿವಾರಗಳು, ಅದರ ಏನು ಕೆಲಸ ಮಾಡ್ತಾ ಇದೆ ಇದನ್ನೊಂದು ಸ್ವಲ್ಪ ಬೇಗ ತಿಳ್ಕೊಳ್ಳೋ ಶಕ್ತಿ ಇರೋದ್ರಿಂದ ನಾನು ಸ್ಟಡಿ ಮಾಡಿದೆ. ನಾನು ಅದರಲ್ಲಿ ತೊಡಗಿಕೊಂಡೆ. ನನಗೆ ತೊಡಗಕ್ಕಾಗದೇ ಇರುವಷ್ಟು ಕೆಲಸ ಇದ್ದರೂ ನಾನು ತೊಡಗಿಕೊಂಡೆ. ಕಳೆದ 30 ವರ್ಷದಿಂದ ನಾನು ಅದರಲ್ಲಿ ಸಕ್ರಿಯನಾಗಿ ಬಹಳಷ್ಟು ಸಮಯವನ್ನು ಕೊಟ್ಟು ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ. ಅದ್ರ ಮೂಲಕ ಸಂಘದ ಬೈಠಕ್ಗಳಿಗೆ ಹೋಗೋದು, ಚರ್ಚಾ ವರ್ಗಗಳಿಗೆ ಬೈಠಕ್ಗಳಿಗೆ ಹೋಗೋದು, ಬೌದ್ಧಿಕ ಕಾರ್ಯಕ್ರಮಗಳಿಗೆ ಹೋಗೋದು, ಶಾಖೆಗೆ ಹೋಗೋದು, ಆಮೇಲೆ ಅದರ ಜೊತೆಗೆ ಸಾರ್ವಜನಿಕವಾಗಿ ನನ್ನನ್ನು ಕರೆಯೋದು. ದೇವಸ್ಥಾನಗಳಿಗೆ, ಮಠಗಳಿಗೆ, ಕಾಲೇಜುಗಳಿಗೆ, ವಿಶ್ವವಿದ್ಯಾಲಯಗಳಿಗೆ, ಮಹಾವಿದ್ಯಾಲಯಗಳು, ಆಯುರ್ವೇದ ಮಹಾವಿದ್ಯಾಲಯಗಳು, ಜಾತ್ರೆಗಳಿಗೆ ಹಿಂಗೆಲ್ಲ ಕರೀತಾರೆ. ಕಾರ್ಯಕ್ರಮಗಳು, ವಿಚಾರ ಸಂಕಿರಣ ಮತ್ತು ಬೇರೆ ಬೇರೆ ಕನ್ನಡ ಸಾಹಿತ್ಯ ಇದ್ರಾಗೆಲ್ಲ ಕರೀತಾ ಬಂದಿದ್ದಾರೆ. ಗುರುತಿಸಿರ್ತಾರೆ, ಕರೀತಾರೆ. ಅಲ್ಲಿ ಸಂದರ್ಭೋಚಿತವಾಗಿ ಏನು ಗೊತ್ತಿರುತ್ತೋ ಅದನ್ನು ಹೇಳುವಂಥದ್ದು. ಹಂಗೆ ದೀರ್ಘ ಸಮಯದಿಂದ ನಂದು ಸಂಬಂಧ ಇದೆ. ನನ್ನ ದೃಷ್ಟಿಲಿ ಸಂಘಕ್ಕೆ ಸಮಾನವಾದ ಸಂಘಟನೆಗಳು ಇನ್ನೂ ಬೇಕಾದಷ್ಟು ಬೇಕು ಭಾರತಕ್ಕೆ. ಅದಷ್ಟೇ ಸಾಲದು. ಆದರೆ ಇವತ್ತಿನ ಕಾಲದಲ್ಲಿ ಸ್ವಯಂ ಸೇವಕರು ಜಗತ್ತಿಗೆ ಏನು ಮಾಡ್ಯಾರ ಅನ್ನೋದು ಗೊತ್ತಾಗಿದೆ. ಜಗತ್ತಿಗೆ ಗೊತ್ತಾಗಿದೆ. ಈಗ 100 ವರ್ಷ ಬೇಕಾಯ್ತು. 100 ವರ್ಷ ಬೇಕಾಯಿತು. ಕೆಲವು ಅಡೆತಡೆಗಳಿಂದ ನಮ್ಮ ಸಂಘಕ್ಕೆ ಹಿನ್ನಡೆ ಆಗಿದೆ. 2-3 ಕಾರಣಗಳಿಂದ ತುರ್ತು ಪರಿಸ್ಥಿತಿನಲ್ಲಿ ಆವಾಗೆಲ್ಲ ಹಿನ್ನಡೆ ಆಗಿದೆ. ಅದನ್ನು ಮೆಟ್ಟಿ ಇವಾಗ ಮತ್ತೆ ಮುಂದೆ ಸಂಘ ಹೋಗ್ತಾ ಇದೆ. 100 ವರ್ಷ ಆಗಿದೆ ಅಂದರೆ ಮುಪ್ಪು ಬಂದಿಲ್ಲ ಸಂಘಕ್ಕೆ. 100 ವರ್ಷ ಇರಲ್ಲ ಯಾವುದೋ ಸಂಘಟನೆ. ಹೌದು. ಮತ್ತೆ ಹರೆಯ ಬಂದಿದೆ ಸಂಘಕ್ಕೆ. ನಮಗೆ 100 ವರ್ಷ ಮಾಡ್ಕೋಬೇಕಂತ ಏನು ಇರಲಿಲ್ಲ. 100 ವರ್ಷದೊಳಗೆ ನಾವು ಅಂದ್ಕೊಂಡದ್ದು ಆಗಬೇಕು ಅಂತಿತ್ತು. ಆಗಿಲ್ಲ, ಇನ್ನಷ್ಟು ಸಮಯ ತಗೋತದೆ. ಅದನ್ನು ಮುಂದುವರಿಸಿ ಮಾಡ್ತಾ ಇದ್ದಾರೆ ಎಲ್ಲ ರಂಗಗಳಲ್ಲಿ. ಇಂಥದ್ದು ರಂಗದಲ್ಲಿ ಇಲ್ಲ ಸಂಘ ಅಂತಿಲ್ಲ, ಎಲ್ಲ ರಂಗದಲ್ಲಿ ಹೋಗಿದೆ. ಭಾಳಷ್ಟು ಮಾಡಿದೆ. ಆದರೆ ಅದರ ಇನ್ನೂ 100 ಪಟ್ಟು ಮಾಡಬೇಕಾಗಿದೆ. ತುಂಬ ಮಾಡಿದೆ ಅಂದರೆ ಇನ್ನೂ 100 ಪಟ್ಟು ಮಾಡಬೇಕಾಗಿದೆ. ಅದರಲ್ಲಿ ಹೋಗಿರೋದ್ರಿಂದ ನಮಗೆ ಒಂದಿಷ್ಟು ಪ್ರಬುದ್ಧತೆ, ಆಮೇಲೆ ಶೈಲಿ, ಮಾತನಾಡೋ ಕಲೆ, ಸಮಾಜದ ಪರಿವರ್ತನೆ, ವ್ಯಕ್ತಿಗತ ಪರಿವರ್ತನೆ, ವ್ಯವಸ್ಥಾ ಪರಿವರ್ತನೆ ಮಾಡೋದ್ರಲ್ಲಿ ನಾವು ಒಂದಿಷ್ಟು ಕಿಂಚಿತ್ ಕೆಲಸ ಮಾಡೀವಿ ಅಂತ ಹೇಳ್ಬೋದು. RSS ಅಂತ ಬಂದಾಗ ನಿಮಗೆ ತೃಪ್ತಿ ಕೊಟ್ಟಂಥ ಕೆಲಸ ಏನು? ಅದರಲ್ಲಿ ನಾನಾಗೆ ಆಯ್ಕೆ ಮಾಡಿಕೊಂಡಿರೋದು ಧರ್ಮ ಜಾಗರಣದ ಕೆಲಸ. ನಮ್ಮ ಸಮಾಜದಿಂದ ಬೇರ್ಪಟ್ಟು ಹೋಗುವಂಥವ್ರನ್ನ ಹೋಗೋದು ಒಳ್ಳೆಯದಲ್ಲ, ಅವರು ನಮ್ಮಲ್ಲಿ ಬರೋದು ಒಳ್ಳೆಯದಲ್ಲ, ನಾವು ಯಾರಿಗೂ ಹಂಗೆ ಮಾಡಬಾರ್ದು, ಅವರು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಧರ್ಮ ಜಾಗರಣದಲ್ಲಿ ಸಮನ್ವಯ ವಿಭಾಗದಲ್ಲಿ ಕೆಲಸ ಮಾಡಿದ್ದೆ. ಗರ್ವಾಪಸಿ ಕೆಲಸ ಎಷ್ಟು ಮಾಡಿದಿರಿ?
ಇಲ್ಲ, ನಾವು ಒಬ್ಬರೇ ಮಾಡಿದೀವಿ ಅಂತ ಹೇಳೋದೇ ಇಲ್ವಲ್ಲ. ಸಂಘ ಅನ್ನೋದೇನೆ ಹಂಗೆ. ಪಾರ್ಟಿ ಅಂದ್ರೆ ಪಾರ್ಟ್ ಅಂತ ಶಬ್ದ, ಅದರಿಂದ ಪಾರ್ಟಿ ಆಗಿದೆ. ಸಂಘ ಅಂದ್ರೆ ಒಂದೇ, ನಾವೆಲ್ಲರೂ ಶೇರ್ ಮಾಡಿದೀವಿ, ಅದು ಲೆಕ್ಕ ಇಲ್ಲ ನಮ್ಗದು. ಲವ್ ಜಿಹಾದ್ ಬಗ್ಗೆ ಏನು ಹೇಳ್ತೀರಿ? ಏನದು ಒಂದು ಬಂದಿದೆ, ಮಾಡ್ತಾ ಇದ್ದಾರೆ, ಮಾಡಿದ್ದಾರೆ. ಈಗಾಗಲೇ ಎಲ್ಲ ಸಂದರ್ಭಗಳಲ್ಲೂ ಸಿನಿಮಾಗಳಲ್ಲೂ ಅದನ್ನು ತೋರಿಸಿದ್ದಾರೆ. ಸಂಸ್ಕಾರದ ಕೊರತೆ ಹಂಗಾಗಲಿಕ್ಕೆ, ನಮ್ಮ ಸಮಾಜದಲ್ಲಿ ಸಂಸ್ಕಾರದ ಕೊರತೆ, ಶಿಕ್ಷಣದಲ್ಲಿ ಇರುವಂಥ ನೈತಿಕತೆಯ ಕೊರತೆ, ಮಾರಲ್ ಎಜುಕೇಷನ್ ಕೊರತೆ, ಆಮೇಲೆ ಇತ್ತೀಚಿನ ದೂರದರ್ಶನ ಇವೆಲ್ಲ ಮಾಧ್ಯಮ, ಆಮೇಲೆ ಮೊಬೈಲ್ಗಳ ಪರಿಣಾಮದಿಂದಾಗಿ ಒಂದು ಹುಚ್ಚು ಶೋಕಿಗೆ ಬಿದ್ದು ಅದಕ್ಕೆ ಬಲಿಯಾಗಿರುವಂಥದ್ದು ನಡೆದಿದೆ. ಅವರು ತುಂಬ ತೊಂದರೆಯನ್ನು ಅನುಭವಿಸಿದವರು ಕೆಲವರು ವಾಪಸ್ ಬಂದಿದ್ದಾರೆ, ಇನ್ನೂ ಕೆಲವರು ಬರೋರಿದ್ದಾರೆ. ಆದರೆ ಅದರಿಂದ ವ್ಯಕ್ತಿಗತ ದೊಡ್ಡ ತೊಂದರೆನೂ ಆಗಿದೆ, ಆಮೇಲೆ ಸಾಮೂಹಿಕವಾಗಿ ಮಾಡಿದವ್ರಿಗೂ ತೊಂದರೆ ಆಗುತ್ತದೆ. ಮುಂದೆ ಈಗಿಂದ ಪರಿಸ್ಥಿತಿಯನ್ನು ನೋಡಿದ್ರೆ ತೊಂದರೆ ಆಗುತ್ತೆ. ಯಾಕಂದರೆ ಧರ್ಮಕ್ಕೆ ವಿರುದ್ಧವಾದದ್ದು ಯಾರೇ ಮಾಡಿದರೂ ಕೂಡ ಇಂದಿಲ್ಲ ನಾಳೆ ಅದಕ್ಕೆ ತೊಂದರೆ ಆಗುತ್ತೆ. ಅವರು ಎಚ್ಚೆತ್ಕೊಂಡಿದ್ದಾರೆ, ಇನ್ನೂ ಎಚ್ಚೆತ್ಕೊಳ್ಬೇಕಾಗಿದ್ದು ಭಾಳಿದೆ. ಈಗ ಉಪನ್ಯಾಸಗಳಿಗೆ ಹೋದಾಗ ನಿಮಗೂ ಸಿಗುವ ಪ್ರತಿಕ್ರಿಯೆಗಳು, ಆತ್ಮತೃಪ್ತಿ ಅಥವಾ ಅದರಿಂದ ಏನಾದರೂ ಪ್ರಯೋಜನ ಆಗತ್ತೆ ಅಂತ ಅನಿಸಿದೆಯಾ? ಅನಿಸಿದೆ. ಈಗ ಯಾರೋ ಎಲ್ಲಿ ಒಂದು ಕಡೆ ನಾನು ಹೋದಾಗ ಒಂದು ಹುಡುಗ ನನಗೆ ಭೇಟಿಯಾದ. ನಿಮ್ಮ ಮನೇಲಿ ಎಲ್ಲ ಬಚ್ಚಲ ಮನೇಲಿ ಎಲ್ಲ ಸ್ವದೇಶಿ ವಸ್ತುಗಳಿದಾವಲ್ಲಪ್ಪ, ಏನಿದು ಕಾರಣ? ನೀನು ನೋಡಿದರೆ ನಮ್ಗೆ ಭೇಟಿನೇ ಇಲ್ಲ. ಅಂದರೆ ನೀವೇ ಒಂದು ಸರಿ ಹೇಳಿದ್ರಿ, ಅದಕ್ಕೆ ನಾವು ಇದನ್ನೆಲ್ಲ ನಮ್ಮ ಮನೇಲಿ ಸ್ವದೇಶಿ ಬಳಸ್ತೀವಿ ಅಂದ. ಅವಾಗ ನಾವು ಹೇಳ್ತಾ ಇರೋದು ಸರಿ ಇದೆ ಅಂತ ಅನ್ನಿಸ್ತು. ನಾವೀಗ ಹೋದಾಗೆಲ್ಲ ಹೇಳ್ತೀವಿ, ಜಲ ಸಂರಕ್ಷಣೆ ಮಾಡಬೇಕು, ಪರಿಸರವನ್ನು ಕಾಪಾಡಬೇಕು, ಪ್ಲಾಸ್ಟಿಕ್ ಬಳಕೆಯನ್ನು ಮಾಡಬಾರ್ದು, ನೀರನ್ನು ಹಿತಮಿತ ಬಳಸಬೇಕು, ಗಿಡ ಮರಗಳನ್ನು ಬೆಳೆಸಬೇಕು, ಆಮೇಲೆ ಕುಟುಂಬದಲ್ಲಿ ಅನ್ಯೋನ್ಯತೆ ಮತ್ತು ಕುಟುಂಬ ಹಿಂದೂ ಸಮಾಜದ ರೀತಿಯಲ್ಲಿ ಇರಬೇಕು, ಆಮೇಲೆ ಸಾಮರಸ್ಯದಿಂದ ಬದುಕಬೇಕು, ಜಾತೀಯತೆಯನ್ನು ಒಟ್ಟ ಮಾಡಬಾರ್ದು ಅಂದಾಗ ಒಂದು ಸಭೆಗೆ ಹೋದಾಗ 4-6 ಜನ ಆದರೂ ಅದನ್ನು ಪರಿವರ್ತನೆ ಮಾಡಿಕೊಳ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ಯಾಕಂದ್ರೆ ನಾವು ಮಾಡ್ತಾ ಇರೋ ದಾರಿ ಸರಿ ಇರೋದ್ರಿಂದ ಮಾಡ್ತಾರೆ ಅಂತ ಅನ್ನಿಸ್ತದೆ. ಈಗ ಎಲ್ಲ ಕೋಲ್ಗೇಟಿದ್ದ ಅಡುಗೆ ಮನೆಯಲ್ಲಿ, ಬಚ್ಚಲ ಮನೆಯಲ್ಲಿ ಈಗ ದಂತಕಾಂತಿ ಬಂದಿದೆ. ನಮ್ಮ ಹಿಂದೆ ರಾಜೀವ್ ದೀಕ್ಷಿತರು, ರಾಮದೇವ್ ಬಾಬಾ ಪರಿಣಾಮ ಸಂಘದ ವಿವಿಷ್ಟ ಪ್ರಯತ್ನದಿಂದ ಸ್ವದೇಶಿ ಎಲ್ಲರ ಮನೆಯಲ್ಲೂ ಬರ್ತಾ ಇದೆ. ಇವಾಗ ಮೇಕ್ ಇನ್ ಇಂಡಿಯಾ ಎಲ್ಲ ಬಂದು, ಮೇಡ್ ಇನ್ ಭಾರತ್ ಬಂದು ಜನರಿಗೆ ಇದನ್ನು ಜಾಗೃತಿ ಮಾಡುವಂಥ ಕೆಲಸ ಬಂದಿದೆ. ಅದರಿಂದ ನಮಗೆ ಸಂತೃಪ್ತಿ ಆಗಿದೆ. ತುಂಬ ಇನ್ನೂ ಮಾಡಬೇಕಾದದ್ದಿದೆ, ಮಾಡ್ತಾ ಇದ್ದೀವಿ ಅಷ್ಟೇ. ನಿಮ್ಗೆ ಯಾರಾದರೂ ರಾಜಕೀಯಕ್ಕೆ ನಿಲ್ಲಿ ಅಂತ ಒತ್ತಡ ತರಲಿಲ್ಲ? ಇಲ್ಲ, ತಂದಿಲ್ಲ. ನಿಮ್ಗೆ ಮನಸ್ಸಿಲ್ಲ? ಇಲ್ಲ, ನಮ್ದು ಹೆಂಗಂದರೆ ನಮ್ಮದು ಪರಿವಾರದಲ್ಲಿ 100 ಸಂಘಟನೆ ಇದೆ ಅಂದಾಜಾಗಿ. ಸಂಘದಲ್ಲಿ ಪ್ರಾದೇಶಿಕವಾಗಿ 100 ಇದೆ, ಅಖಿಲ ಭಾರತೀಯ ಮಟ್ಟದಲ್ಲಿ 35 ಇದೆ. ಅಲ್ಲಿ ಒಂದು ಮಂಡಳಿ ಅಂತ ಇರ್ತದೆ, ಏನಂತಾರೆ ಅದಕ್ಕೆ, ವರಿಷ್ಠ ಮಂಡಳಿ ಅಥವಾ ಪರಿವಾರ ಮಂಡಳಿ ಇರ್ತದೆ. ನಮ್ಮ ಹಿರಿಯರಂತ ಇರ್ತಾರೆ. ನೀವು ಇದ್ರಾಗ ಇರಬೇಕು ಅಂದ್ರೆ ಅದ್ರಾಗ ಇರೋರು ಹೊರತು ನಾವು ಅಪೇಕ್ಷೆ ಪಡೋದಿಲ್ಲ. ನೀವು ನಾಳೆಯಿಂದ ಇದನ್ನು ಮಾಡಬೇಕು ಅಂದ್ರೆ ಅದನ್ನು ಮಾಡೋದು, ಇದನ್ನು ಮಾಡ್ಬೇಕಂದ್ರೆ ಇದನ್ನು ಮಾಡೋದು. ನಾವು ಒಟ್ಟು ಪ್ರಶ್ನೆ ಮಾಡೋದೇ ಇಲ್ಲ. ಇದು ಬೇಕು ಅಪೇಕ್ಷೆನೂ ಇಲ್ಲ, ಆಸೆಯೂ ಇಲ್ಲ. ನೀವು ಇದಕ್ಕೆ ಯೋಗ್ಯದಿರಿ ಇರ್ರಿ ಅಂದ್ರೆ ಮಾಡ್ತೀವಿ. ನಾವು ಸಾಕಷ್ಟು ಸಾರಿ ದುರಂತಗಳಾದಾಗ ಹೋಗಿದ್ದೀವಿ. ಲಾತೂರ್ ಆದಾಗೂ ಹೋಗಿದ್ದೆ ನಾನು. ಆಮೇಲೆ ಇವು ಬೇರೆ ಬೇರೆ ಹೋರಾಟಗಳಲ್ಲಿ ಆ ಸಂದರ್ಭದಲ್ಲೂ ಹೋಗಿರ್ತೀವಿ. ನಮ್ಗೆ ಯಾರು ಏನು ಹೇಳೋದಿಲ್ಲ, ಸೂಚನೆ ಹಾಗೆ ಕರೆ ಬರುತ್ತೆ, ಹೋಗಿಬಿಟ್ಟಿರ್ತೀವಿ. ರಾಜಕೀಯ ವಿಷಯವಾಗಿ ನಾನು ಮಾತಾಡೋದೇ ಇಲ್ಲ. ಯಾಕಂದ್ರೆ ನಾನು ರಾಜಕೀಯದಲ್ಲಿ ಇಲ್ಲ, ನಾನು ಅಧ್ಯಯನನೂ ಮಾಡೋಕ್ಕೆ ಹೋಗಲ್ಲ. ಅದನ್ನು ಅವರು ನಿರ್ಣಯ ಮಾಡಿದರು ಅಂತಂದರೆ ಅವಾಗ ಹೇಳೋದು, ನೀವು ಇದನ್ನೇ ಮಾಡಬೇಕು ಅಂತಂದ್ರೆ ಅದನ್ನು ಮಾಡೋದು. ಇಲ್ಲ ಅಂದರೆ ಇಲ್ಲ, ನಮ್ಗೆ ಅದ್ರ ಬಗ್ಗೆ ಏನಿಲ್ಲ. ನಾವು ನಿಜವಾದ ಶಿಕ್ಷಣ ಪಡೆದ ಸ್ವಯಂ ಸೇವಕರು ಯಾವುದರಲ್ಲಿದ್ದರೂ ಸ್ವಯಂ ಸೇವಕನಾಗಿರ್ತಾನೆ. ಸ್ವಯಂ ಸೇವಕ ಕಾರ್ಮಿಕ, ಸ್ವಯಂ ಸೇವಕ ಶಿಕ್ಷಕ, ಸ್ವಯಂ ಸೇವಕ ಕಂಡಕ್ಟರು, ಸ್ವಯಂ ಸೇವಕ ಡ್ರೈವರು, ಸ್ವಯಂ ಸೇವಕ ರಾಜಕಾರಣಿ. ಇದೇ ದೃಷ್ಟಿಕೋನ. ವ್ಯವಸ್ಥೆಯಲ್ಲಿ ನಮ್ಮ ಇರುವಿಕೆಯಲ್ಲಿ ಏನೂ ವ್ಯತ್ಯಾಸ ಇರೋದಿಲ್ಲ. ಆಯಾ ಸಂದರ್ಭಕ್ಕೆ ತಕ್ಕಂತೆ ಆ ಕೆಲಸ ಮಾಡೋದು, ಈ ರೀತಿಯ ಕಲ್ಪನೆ ಇರೋರು ನಾವು. ಹೀಗಾಗಿ ನಾವು ಅಪೇಕ್ಷೆ ಪಡೋದಿಲ್ಲ. ನೀವು ಯಾಕೆ ಕೇಳಿದ್ರೋ ಗೊತ್ತಿಲ್ಲ, ಕೇಳಿದ್ರಿ ಅದನ್ನ ವಿಷಯ. ನನಗೇನದು ಕೇಳಿದ್ರಿ ಅಂತ ಉತ್ತರ ಹೇಳಿದೆ. ನನಗೆ ಅದರದ್ದೇನೂ ಇಲ್ಲ, ಭಾವನೆಗಳೇ ಇಲ್ಲ. ನಮ್ಮಲ್ಲಿ ಸಮಾಜದಲ್ಲಿ ಬಹುತೇಕವಾಗಿ ಅವರವ್ರ ಕ್ಷೇತ್ರದಲ್ಲಿ ಜನಪ್ರಿಯತೆ ಉತ್ತುಂಗಕ್ಕೆ ಹೋದಾಗ ಕೊನೆಗೊಂದು ಲಗಾಟೆ ಹೊಡೆಯುವುದಿಲ್ಲ ಅಂತಂದ್ರೆ ರಾಜಕೀಯ. ಇಲ್ಲ, ಅದು ಉತ್ತರ ಕರ್ನಾಟಕದಲ್ಲಿ ಈಗ ಸ್ವಲ್ಪ ಜಾಸ್ತಿ ಆಗಿದೆ.
ಆ ಕಾರಣಕ್ಕಾಗಿ ಕೇಳಿದೆ ನಾನು. ಆದರೆ ಸ್ವಯಂ ಸೇವಕ ಸಂಘ ವ್ಯಕ್ತಿತ್ವವನ್ನು ಹೇಗೆ ಬೆಳೆಸ್ತದೆ ಅಂದ್ರೆ ಅದು ವಿಚಲಿತಗೊಳ್ಳದೇ ಇರುವಂತ ವ್ಯಕ್ತಿತ್ವವನ್ನು ಬೆಳೆಸ್ತದೆ. ಈಗಲೂ ಅಂಥವ್ರು ಇದ್ದಾರೆ ನಮ್ಮಲ್ಲಿ, ಭಾಳಷ್ಟು ಜನ ಇದ್ದಾರೆ ಆ ಥರ ಸ್ವಯಂ ಸೇವಕತ್ವದಲ್ಲಿಯೇ ರಾಜಕಾರಣ ಮಾಡುವಂಥವ್ರು ಇದ್ದಾರೆ. ಅದು ಮೊದಲು ರಾಜಕಾರಣ ಅನ್ನೋದಕ್ಕೆ ಒಂದು ಒಳ್ಳೆಯ ವ್ಯವಸ್ಥಿತ ಶಬ್ದ ಆಗಿದೆ. ಮೊದಲದ ರಾಜಕಾರಣ ಅಂದರೆ ಒಂದು ಪವಿತ್ರ ಶಬ್ದ ಅದು. ಈಗ ರಾಜಕಾರಣ ಅಂದರೆ ಅದೊಂದು ಕೆಟ್ಟ ಶಬ್ದ ಆಗಿದೆ. ಈಗ ಉದಾಹರಣೆಗೆ ತೀರ್ಥ ಅಂದರೆ ಈಗ ಕೆಲವರು ಸಾರಾಯಿಗೂ ತೀರ್ಥ ಅಂತ. ಹೌದೌದು, ಹೆಚ್ಚು ಹೇಳೋದು ಅದಕ್ಕೇನೆ. ಅಯ್ಯೋ, ಅದು ಕೆಟ್ಟ ಅನ್ನಿಸ್ತದೆ. ಅಂದರೆ ಅದು ರಂಗುರಂಗಿನ ಜಾಗ ಆಗಿರೋದ್ರಿಂದ ನಾವು ಯಾವುದೂ ಅಪೇಕ್ಷೆಯನ್ನು ಮಾಡಲ್ಲ. ಕರೆ ಬಂದರೆ ನಾವು ಮಾಡ್ತೀವಿ ಅಷ್ಟೇ. ನೀವು ಈ ವೈದ್ಯಕೀಯ ಕ್ಷೇತ್ರಕ್ಕೆ ನಿಮಗೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಏನಿದೆ ಅದು, ಆಗ ನೀವು ಹೇಳ್ತಾ ಬಂದ್ರಿ ಜೇನುತುಪ್ಪ ಅದು ಇದು, ಇದೆಲ್ಲ ಎಲ್ಲೆಲ್ಲಿಂದ ತರಿಸ್ಕೊಳ್ತೀರಿ? ಈಗ ಜೇನನ್ನ ನಾವು ಈ ದಕ್ಷಿಣ ಕನ್ನಡದಲ್ಲಿರುವಂಥ ಹೊನ್ನಾವರ, ಶಿರಾಲಿ, ಭಟ್ಕಳ, ಮತ್ತು ಕಡಿಮೆ ಬಿದ್ದರೆ ಗೋವಾ, ಮತ್ತು ಈ ಕಡೆ ಆಂಧ್ರ, ಅಲ್ಲಿಂದನೂ ತರ್ತಾರೆ. ನಿಮಗೆ ಅದರ ಮೂಲದ ಬಗ್ಗೆ ಗೊತ್ತಿದೆ, ಭರವಸೆ ಇದೆ? ಭರವಸೆ ಇದೆ. ಹಾಂ, ನಾನು ಎಲ್ಲರಿಗೂ ಹೇಳೋದು ಒಂದೇ, ನನ್ನ ಹತ್ರ ಇರೋದು ಚೆನ್ನಾಗಿದೆ ಅಂತ ನಾನು ಹೇಳ್ತೀನಿ. ನನ್ನ ಗಮನಕ್ಕೆ ಬರದೆ ಏನಾದರೂ ತೊಂದರೆ ಆದರೆ ಅದನ್ನು ನೀವು ಚೆಕ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅಷ್ಟೇ ಹೊರತು. ಯಾಕಂದ್ರೆ ಭಾಳ ಇರುವಾಗ, ಹೌದೌದು ಗೊತ್ತಾಯ್ತು. ಉದಾಹರಣೆಗೆ ಯಾರಿಗೋ ಒಬ್ಬರಿಗೆ ನಾನು ತುಪ್ಪ ಹೇಳಿದ್ದೆ, ಅವ್ನು ದಾರಿಲಿ ಇನ್ನೊಂದು ತುಪ್ಪ ಹಾಕೊಂಬಂದು ಕೊಟ್ಟಿದ್ದಾನೆ. ನಮ್ಮ ಉದ್ದೇಶ ತಪ್ಪಿಲ್ಲ, ನಿಮ್ಮ ಉದ್ದೇಶ ತಪ್ಪಿಲ್ಲ, ಕೊಟ್ಟೊಂದು ತಪ್ಪಿಲ್ಲ, ಮಧ್ಯದಲ್ಲಿ ದಾರಿ ತಪ್ಪಾಗಿರ್ತದೆ. ಅದಕ್ಕೆ ನಾವು ಅದಕ್ಕೆ ಕ್ಷಮೆ ಯಾಚಿಸೋದು ಅಷ್ಟೇ ಅಲ್ಲ, ಅದನ್ನ ಸರಿ ಮಾಡೋದು ಹೇಗೆ ಅನ್ನೋದನ್ನ ಕಂಡು ಹಿಡಿತೀವಿ. ಈಗ ನನ್ನ ಪ್ರಕಾರ ಇದು ಸರಿ ಅಂತ. ಈಗೊಬ್ರು ಇಲ್ಲಿ ಸಾವಯವ ಕೃಷಿಕರು ಇದ್ದಾರೆ, ನನಗೆ ವಿಶ್ವಾಸ ಇದೆ ಸಾವಯವ ಕೃಷಿಕರು ಅಂತ. ಅವ್ರು ಬೆಳೆದದ್ರೊಳಗೆ ಇನ್ನೊಬ್ಬ ಮಿಕ್ಸ್ ಮಾಡ್ತಾನೆ ಅನ್ನೋದು ಅವ್ರಿಗೂ ಗೊತ್ತಾಗೋದಿಲ್ಲ. ಕರೆಕ್ಟ್. ನಾನು ಬಹಳ ಖಂಡಿತ ಹೇಳೀನಿ, ನಿಮ್ಮ ಮಗನೇ ಮಾರಾಟ ಮಾಡ್ತಾನಂದ್ರು ಅದನ್ನ ಚೆಕ್ ಮಾಡಿ ಉಪಯೋಗಿಸ್ರಿ ಅಂತ ಹೇಳಿದ್ದೀನಿ. ಸತ್ಯ. ಅವನನ್ನು ಒಪ್ಪಬೇಡ್ರಿ. ನೀವು ಗಾಣಕ್ಕೆ ಹೋಗಿ, ಇವತ್ತು ಹೇಳಿದ್ನಲ್ಲ, ಗಾಣದಲ್ಲಿ ಹೋಗಿ ನಿಂತು ಎಣ್ಣೆ ಮಾಡಿಸ್ಕೊಂಡು ಬರ್ರಿ ಅಂತ. ಅದ್ರ ಬಗ್ಗೆ ನಾನು ಅಷ್ಟೇ ಕರಾರವಾಗಿ ಜೇನುತುಪ್ಪ ತರಿಸ್ತೀವಿ. ಗೋಮೂತ್ರ ಅರ್ಕನ್ನು 5-6 ಗೋಶಾಲೆಯಿಂದ ನಮಗೆ ಮಾಡಿ ಕೊಡ್ತಾರೆ. ಆಮೇಲೆ ಈಗ ಈ ಜೀರಿಗೆ, ಮೆಂತ್ಯ ಇವನ್ನ ಬೆಳೆಯೋರು ಆರ್ಗ್ಯಾನಿಕ್ ಎಲ್ಲಿ ಬೆಳೀತಾರೋ ಅವ್ರದ್ದು ಲಿಸ್ಟ್ ಇದೆ ನಮ್ಮ ಹತ್ರ, ಅವ್ರ ಕಡೆಯಿಂದ ಅದನ್ನು ತರಿಸ್ಕೊಂತೀವಿ. ಇಲ್ಲಿ ನಮ್ಮ ಭಾಗದಲ್ಲೂ ಅರಿಶಿಣವನ್ನ ಚೆನ್ನಾಗಿ ಬೆಳೆಯೋರಿದ್ದಾರೆ ಆರ್ಗ್ಯಾನಿಕ್ ಅಲ್ಲಿ. ಅವರು ಗೊಬ್ಬರ ಹಾಕ್ರಿ ಅಂದ್ರೂ ಹಾಕೋದಿಲ್ಲ. ನಂತರ ಅವ್ರ ಹತ್ರನೇ ತರಿಸ್ಕೊತೀನಿ ನಾನು. ಕಾಸ್ಟ್ಲಿ ಆದರೂ ತರಿಸ್ಕೊತೀನಿ, ಲಾಸ್ ಮಾಡಿಕೊಂಡು ತರಿಸ್ಕೊಂಡಿದ್ದೀನಿ. ನನಗೆ ಲಾಸ್ ಆಗಿದೆ ಔಷಧಕ್ಕಂದ್ರೂ ನಾನು ಅದನ್ನು, ನನಗೆ ಗುಣ ಆಗಬೇಕಷ್ಟೇ ವಿಷಯ ಹೊರತು ಬೇರೆ ಏನಿಲ್ಲ ಅದರಲ್ಲಿ. ಈ ರೀತಿ ಕೆಲಸವನ್ನು ಮಾಡಿದ್ದೀವಿ. ಈಗ ಅದು ಕಂಪ್ನಿಗೆ ಹೋಗಿರೋದ್ರಿಂದ ಅವರು ಕೂಡ ಲ್ಯಾಬ್ ಟೆಸ್ಟ್ ಮಾಡಿ ಆ ಪದಾರ್ಥಗಳು ತರಿಸ್ಕೊಂಡು ತಯಾರು ಮಾಡ್ತಾರೆ ನನ್ನ ಸಮಕ್ಷಮ. ಅದು ಈಗ ಬರ್ತಾ ಇದೆ ಅಷ್ಟೇ.